ಎಲ್ಲೇ ಇಲ್ಲೇ ಅದ ಅಂತಂದ್ರೆ ಇಲ್ಲೇ ಕಾಣಿಸ್ತೇನೆ ಇಲ್ಲ. ಅಣ್ಣವ್ರೆ, ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಐತೆ? ಮುಂದೆ ಕಾಣಿಸುತ್ತೆ ನೋಡಪ್ಪ. ಮುಂದೆನೆ ಕಾಣಿಸ್ತು ಬಿಡೋಣ. ಮ್ಯಾಮ್, ಈ ಲೊಕೇಶನ್ಗೆ ಹೆಂಗ್ ಹೋಗ್ಬೇಕು? ಸ್ಟ್ರೈಟ್ ಆಗ್ಬಿಟ್ಟು ಲೆಫ್ಟ್ ತಗೊಂಡು ರೈಟ್ ಹೋಗಿ. ಹಲೋ ಸರ್, ಯಾಕೆ ಮುಂಚೆ ಯಾವ ಹುಡುಗಿನ ನೋಡಿಲ್ಲ ನೀವು? ನಿಮ್ ತರ ಹುಡುಗಿ ನೋಡಿದೀನಿ, ಆದ್ರೆ ಈ ತರ ಮೀಸೆ ಈಗ ಹುಡುಗಿನ ಇವಾಗನೇ ನೋಡ್ತಾ ಇದ್ದೀನಿ. ಅದು ನನಗೆ ಒಂದೊಂದು 6ನೇ ಕ್ಲಾಸ್ ಅಲ್ಲಿ ಇದ್ದಾಗಿಂದ ಒಂದು ಕತೆ ಹೇಳಿದ್ದ, ನೆನಪಾಗೋಯ್ತು. ಯಾವುದು ಸರ್? ಈ ಮೇಷ್ಟ್ರು ಏನ್ ಕೇಳಿದ್ರು, ಎರಡಕ್ಕೆ ಸೇರಿಸಿದ್ರೆ ಎಷ್ಟು ಅಂದ್ರೆ ಹಿಂಗೆ ಹಿಡ್ಕೊಂಡು 1 2 3 4 ಎಣ್ಸಿ ಹೇಳೋ. 3ಕ್ಕೆ 3 ಅಂದ್ರೆ ಹಿಂಗೆ 1 2 3 4 5 6 ಹಿಂಗ್ ಹಂಗೆಲ್ಲ ಬೆಳೆಸಿ ಮನ್ಸಲ್ಲೇ ಎಣಿಸ್ಬೇಕು. ಪ್ಯಾಂಟ್ ಎಲ್ಲ ಇಟ್ಕೋ, ಚಡ್ಡಿಲಿ ಇಟ್ಕೋ, ಕೈ ಚಡ್ಡಿ ಜಾಬಲ್ ಇಟ್ಕೊಂಡಂತ 5 5 ಎಷ್ಟು ಅಂದ್ರೆ 11 ಒಂದಿತ್ತು. ನನಗಂತೂ ಬಾಳೆಹಣ್ಣು ಅಂದ್ರೆ ತುಂಬಾನೇ ಇಷ್ಟ. ನಿಮಗೂ ಬಾಳೆಹಣ್ಣು ಇಷ್ಟನಾ? ಹಾಗಾದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಬೇರೆಯವ್ರಿಗೂ ಬಾಳೆಹಣ್ಣು ಇಷ್ಟ ಆಗ್ಬೋದಲ್ವಾ? खत्म, बाय बाय, टाटा. ನಾವು ಈ ಟಾಕ್ಸಿಕ್ ಟೈಟಲ್ ರಿವೀಲ್ ಮಾಡಿದಾಗ ಅರ್ಥ ಮಾಡ್ಕೋಬೇಕಿತ್ತು. ಈ ಟಾಕ್ಸಿಕ್ ದಾಗ ಎಕ್ಸ್ ಇರುತ್ತಂತ. ಸಿನಿಮಾದವರು ಸುಳಿವು ಕೊಟ್ಟಾರ, ನಾವು ಅರ್ಥ ಮಾಡ್ಕೊಳ್ಳಿಲ್ಲ. Nope. Nope. Bruh. Bonk. 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 Bruh. Bruh. Bonk. ಏ ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ನಮ್ಮ ಹುಡುಗಂಗೆ ಏನೋ ಅರ್ಥ ಆಗದ್ರೆ ಭಾಷೆ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೋಯ್. ಹಾ ಅಂದೆ ಅಷ್ಟೇ. ಅತ್ತೆಯವ್ರ, ನಿಮ್ಗೇನ್ ಇಷ್ಟ? ಊಟ. ಅದಕ್ಕಿಂತ ಜಾಸ್ತಿ ಏನಿಷ್ಟ? ಬಿಟ್ಟಿ ಊಟ.
Sentuh di sebelah sini, dia akan menjadi luar biasa. ಅಮ್ಮ ಯಾಗ ನೋಡಿದ್ರು ಟೊಮೆಟೊ ಸಾರು ನಂಗೆ ಗೊತ್ತಿಲ್ಲ, ನಂಗೆ ಬೇರೆ ಸಾರು ಮಾಡಿಕೊಡು. ಬಂಗಾರಿ ಏನು ಯಾಕೋ ಬೇಜಾರು ಬಾಳ ಆಗೈತಿ, ಯಾವ್ದಾರ ಒಂದ್ ಚಂದಂದ ಸಾಂಗ್ ಹಾಡ. ತಡಿ ತಡಿ ಒಂದ್ ನಿಮಿಷ, ನನ್ ಕಿವಿಗೆ ಅಷ್ಟ ಹಿಂಗ್ ಕೇಳ ಅಂತೈತೆ ನೀದ. ಇನ್ನೊಮ್ಮೆ ಹಾಡ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೈಟ್ ಶರ್ಟ್ ಹಾಕೊಂಡ್ ಬಂದಿಲ್ಲ ಅಂದ್ರೆ ನಾನು ನಿನ್ ಜೊತೆ ಬರಲ್ಲ, ಹೋಗು. ಅಕ್ಕಣ್ಣ, ಅವನ್ ನ್ಯಾಷನಲ್ ಮಾರ್ಕೆಟ್ ಹೋಗಿ ವೈಟ್ ಶರ್ಟ್ ತಂದು ಹಾಕೋಣ ಟೈಮ್ ಆಕೈತಿ. ನಿಮ್ ಮೊದ್ಲು ಪ್ಯಾಂಟ್ ಹಾಕೋರ ಪಾತ್ರಗಿತ್ತಿಕೆ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ. ನೋಡ್ಬೇ ಅಕ್ಕ, ನಿಮ್ಮ ತಮ್ಮನ ಕೋಳಿ ಪುಕ್ಕ. ಯಾವ್ದಪ್ಪ ಇದು ಪಾರಂ ಕೋಳಿ? ತತ್ತಿಗಿತ್ತಿ ಏನಾರ ಹಿಡ್ದೈತನ? ಏ ಚಿಕನ್ ಅಂಗಡಿ ಭಾಷಾ ಬಾಯಿ, ಜಲ್ದಿ ಬಾ ಇಲ್ಲೇ. ಏನು ಭಾಷಾ ಬಾಯಿ, ನಿನ್ನ ಕಡೆ ಅಂತ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕು. ಹೆಣ ಹೊರಬೇಕಾ ಇಲ್ಲ ಹೆಣ ಬೀಳಿಸ್ಬೇಕಾ? ಏ ಅವ್ ಯಾಡು ಅಲ್ಲೊಪ್ಪ, ಕೋಳಿ ಮುಕ್ಳಿ ಕೊಯ್ದು ಅದ್ರೊಳಗ್ ತತ್ತಿ ಎಷ್ಟದಾವ ಅಂತೇಳಿ ಎಣಸ್ಬೇಕು. Joda, pero tú siempre la misma que correr contigo, hombre, no joda. भैया माफ कर दो भैया, भैया आगे से नहीं आऊंगा भैया। सारे ऊपर देख पुतला है। उठा के पटकूंगा, उठा के पटकूंगा। ಈ ಸರಿ ಪಕ್ಕ ಗಿಲ್ಲಿನೇ ಗೆಲ್ಲದು. ಅಣ್ಣ ಅಣ್ಣ ಏನಾದ್ರು ಭಿಕ್ಷೆ ಹಾಕಣ. ಅಲ್ಲ, ನೋಡಕ್ ಒಳ್ಳೆ ದನ ಇದ್ದಂಗ್ ಇದ್ದೀರಾ. ಬೇಬಿ ನೋಡು, ತಿಂಗ್ಳಿಗೆ 50,000 ದುಡಿತಾನೆ. ದುಡ್ದು ಬಿಟ್ಟು ತಿನ್ನಕ್ಕಾಗಲ್ವಾ? ಅದಕ್ಕೆ ಹೇಳೋದು ಎಜುಕೇಶನ್ ಇಂಪಾರ್ಟೆಂಟ್ ಅಂತ. ಹೋಗೋಣ, ಗೊತ್ತಾಗುತ್ತೆ. ಎಂತದ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ. ಬಿಡು ಬೇಬಿ, ಈ ಸರಿ ಪಕ್ಕ ಗಿಲ್ಲಿನೇ ಗೆಲ್ಸದು. ಬಿಸ್ನೆಸ್ ತಗೋ, ನೀನು ಭಿಕ್ಷೆ ಬಿಡು. ಇನ್ನೊಂದು ತಿಂಗಳ ಜಾಗ ಬರ್ಬೇಕು. ಸುಮಾರು ಒಂದು 7 ವಯಸ್ಸಿರಬೇಕು. ನಮ್ಮಪ್ಪನ ಸುಮ್ಮನೆ ಕೇಳಿದೆ, ಅಪ್ಪ ಈ ಮರ್ಡರ್ ಅಂದ್ರೆ ಏನು ಅಂತ. ನಮ್ಮಪ್ಪ ಎದ್ದೋಗಿ ರೋಡಲ್ಲಿ ಹೋಗ್ತಾರೆ, ಅವ್ನ ತಲೆನ ಕಟ್ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೇಳ್ದ, ಮಗನೇ ಇದೇ ಕಣ ಮರ್ಡರ್ ಅಂದ್ರೆ ಅಂತ. ಇಂಥ ವೀರಭೂಮಿಲಿ ಇದ್ರಾಗ ಸ್ವಲ್ಪ ಐತಲ್ಲ, ಬೇಡ ಪಪ್ಪಣ್ಣ. ಕುಡಿಯೋದು ಬಿಡ್ಬೇಕ್ರಿ. ಕುಡುಕ್ರಿಗಳ ನಂಗಂತ ಹೇಳ್ತೆ. ಮತ್ ನೀ ಅಂತ? ನಾ ಕುಡಿಯೋದು ಬಿಟ್ಟೇನೆ. ಯಾವಾಗ?
ಇದು ಲಾಸ್ಟ್ ಬೇಕಾಗಿತ್ತು, ಖಾಲಿಯಾದಾಗೆ ಬಿಟ್ಟಿದೆ. ನಾನು ಬಿಟ್ರೆ ಬಿಡ್ಬೇಕಾ? ಎಷ್ಟೇಳಿ ಕುಡಿಯೋದು? ಮನೆ ಜವಾಬ್ದಾರಿ ಅಲ್ಲ ಅದೇ. ಹೌದ್ರಿ, ನಂದು ಕುಡಿದು ಒಳಗಿಂದ ಲಾರ್ಜ್ ಐನ್ಸ್ಟೈನ್ ಸುಟ್ಟು ಬಿಟ್ಟೈತಿ. 40 ವರ್ಷ ಆಯ್ತು ಕುಡಿಯೋಕತ್ತಿ, ಮತ್ತೆಂತ ಆಗ್ತದೆ? ಇವತ್ತಿನ ಬಿಟ್ಟು ಬಿಡುವ. ಎಣ್ಣೆ ಕುಡಿದ್ರ ನಮ್ ಲಿವರ್ ಬ್ರೇನ್ ಎಲ್ಲ ಡ್ಯಾಮೇಜ್ ಮಾಡ್ತೈತ್ರಿ. ಲಿವರ್ನಾಗ ಫ್ಯಾಟ್ ತುಂಬತೈತಿ, ನಮ್ ಮೂಡು ಮೆಮೊರಿ ಪವರ್ ಎಲ್ಲ ವೀಕ್ ಆಕೈತಿ. ಅದಕ್ಕ ಕುಡಿದ್ ಬಿಡ್ಬೇಕು. ಹಲೋ, ಬರ್ತೇನೆ. ಎಷ್ಟ್ ಸಲ ಫೋನ್ ಮಾಡ್ತಿದ್ದ? ಬೆಳಿಗ್ಗೆ ಒಂದು 20 ಸಲ ಫೋನ್ ಮಾಡಿ ತಲೆ ಕೆಡ್ಸಾತಿ ನಂದು. ಒಂದ್ಸಲ ಬರ್ತೇನೆ ಅಂದ್ರೆ ತಿಳಿಯಂಗಿಲ್ಲ ನಿನ್ಗ. 108 ಟೆನ್ಷನ್ ಇರ್ತೈತಿ, ಅದ್ರಾಗ ನಿಂದೊಂದು ಟೆನ್ಷನ್. ಇನ್ನೊಮ್ಮೆ ಕಾಲ್ ಮಾಡಿದ್ವಿ ಅಂದ್ರೆ ನೋಡು, ಮೊದ್ಲ ನನ್ ತಲೆ ಹಾಪಾಗೈತಿ. ಇನ್ ಮ್ಯಾಗ ಟೆನ್ಷನ್ ಇದ್ದಾಗ ಎಷ್ಟ ಕುಡಿಬೇಕು ನೋಡ್ರಿ. ಹೌದೌದು, ನೀವಿದ ಕುಡಿಯತ್ತೀರಿ? ನಿಂಗೆ ಫೋನ್ ಬಂದಿದ್ ನೋಡಿ ನಂಗೂ ಟೆನ್ಷನ್ ಆಯ್ತು ಮರ ಇಲ್ಲಿ. ಕುಡೀರಿ, ನಾಳೆಂದ್ ಬಿಡುನಂತ. ಓ ಅಣ್ಣ, ಆರ ಹೆಂಗ್ ಕೊಡ್ತೀರಿ? ಕ್ಯಾರಿ ಬದಲ ಹಾಕೊಡ್ತೀವ್ರಿ. ಒಂದ್ ಸೈಕಲ್ ಕೊಡ್ಸಕ್ ಹೋಗ್ತಾ ಇಲ್ಲ ಅಂದ್ಮೇಲೆ ನಾನು ಯಾಕೆ ಕುಂದಿಸ್ಬೇಕಾಗಿತ್ತು? ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಒಳ್ಳೆ ಗೌರವ ಕೊಟ್ಟೆ ಕಣ. ಮಕ್ಳಿಗೆ ತಿನ್ನಕ್ ಊಟನೇ ಇಲ್ಲ. ನಿನಗೆ ಬೇಕಾಗಿದ್ ಮಾಡ್ಸ್ಕೊಂಡ್ ತಿಂತ್ಯ, ಹಂಗಿರ್ತಾವ್ ನಮ್ಮಪ್ಪ. ಅನಾಥ ಮಕ್ಳು ನೋಡ್ದಲ್ವೇನಾ? ಯಾರಾದ್ರೂ ಬಂದು ಊಟ ಕೊಡ್ತಾರೇನೋ ಅಂತ ಕಾಯ್ತಾ ಇರ್ತಾರೆ. ಹೌದು, ನಮ್ಮಪ್ಪ ಕಷ್ಟನ ಸುಖನ ಚೆನ್ನಾಗಿ ನೋಡ್ಕೊಂತಾವ. ಅದಕ್ಕಿನ್ನ ಇನ್ನೇನ್ ಬೇಕಾ? ಸಾರಿ. ಆದ್ರೆ ನಮ್ ದೇವ್ರು ತಂದೆ ತಾಯಿ ಇಟ್ಟವ್ರೆ, ಖುಷಿ ಪಡೋ. ಹಾಳ ಸೈಕಲ್ಗೋಸ್ಕರ ಅಪ್ಪ ನನ್ ಬೈಕ್ ಮಾಡ್ಬಿಟ್ಟಿದ್ಯಾ? ಇಷ್ಟು ಆದ್ಮೇಲೆ ನಿಂಗೆ ಸೈಕಲ್ ಬೇಕು ಅಂದ್ರೆ ನನ್ನ 1000 ರೂಪಾಯಿ ಐತೆ, ಕಾಲ್ ಚೆನ್ನಾಗೈತೆ, ತಗೋ. ಊದಲ್ಲಿ ನನ್ ತಪ್ಪು ಮಾಡಿಬಿಟ್ಟೆ. ನಮ್ಮ ಅಪ್ಪಂಗೆ ಏನೇನೋ ಬೈದ್ಬಿಟ್ಟೆ. ನಮ್ಮ ಅಪ್ಪ ಸಾಲಿ ಕೇಳ್ಬೇಕಂಗೆ, ಬಾ ಹೋಗೋಣ. ನಾನು ಬರ್ತೀನಿ, ನಿಂತ್ಕೊಳ್ಳ. ಸ್ನೇಹಿತರೆ, ನಾವು ಸುಮಾರು ದಿವಸಗಳಿಂದ ಇದೊಂದು ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದೀವಿ. ದಯಮಾಡಿ ಪ್ರತಿಯೊಬ್ಬರೂ ಸಹ ಈ ಅಭಿಯಾನದಲ್ಲಿ ಕೈ ಜೋಡಿಸಬೇಕು. ಯಾಕೆ ಅಂತಂದ್ರೆ ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು SIR ಆದ್ಮೇಲೆ ವೆಸ್ಟ್ ಬೆಂಗಾಲ್, ಬಿಹಾರದಲ್ಲಿ ಎಲ್ಲರೂ ಸಹ ಸೇಫ್ ಅಂತ ಜಾಗ ಇರ್ತಕ್ಕಂಥದ್ದು ಬೆಂಗಳೂರು. ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರು ಈಗ ಅವರೇ ಹೇಳ್ತಾರ ಪ್ರಕಾರ, ಅಕ್ರಮ ಬಾಂಗ್ಲಾದೇಶಿಗರೇ ಹೇಳ್ತಿರೋ ಪ್ರಕಾರ ಸುಮಾರು 2 ಲಕ್ಷ ಇದ್ದೀವಿ ಅಂತ. ಒಂದು ಪ್ರೈವೇಟ್ ಮೀಡಿಯಾ ಹೇಳುತ್ತೆ 5 ಲಕ್ಷ ಇದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳುತ್ತೆ ಸುಮಾರು 25 ಲಕ್ಷ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಕೇವಲ 2 ತಿಂಗಳು, 3 ತಿಂಗಳು, 5 ತಿಂಗಳಿಂದ ಇವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, SIR ಆಗ್ತಾ ಇದೆ. ಅವರ ದಾಖಲಾತಿಗಳನ್ನ ಹುಡುಕ್ತಾ ಇದ್ದಾರೆ. ಅವರಿಗೆ ಸೇಫ್ ಝೋನ್ ಅಂತಂದ್ರೆ ಬೆಂಗಳೂರು, ಕರ್ನಾಟಕ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಅದರಿಂದ ಪ್ರತಿಯೊಬ್ಬರು ಸಹ ಧ್ವನಿ ಎತ್ತಬೇಕು. ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೋ ಅವ್ರನ್ನ, ಅವರ ದಾಖಲಾತಿಗಳನ್ನ ಚೆಕ್ ಮಾಡಬೇಕು. ಅವರ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಚೆಕ್ ಮಾಡಿ. ಯಾಕೆಂತಂದ್ರೆ ಆಧಾರ್ ಕಾರ್ಡ್ ನ ಫೇಕ್ ಮಾಡ್ಕೋಬಹುದು, ಆದ್ರೆ ಡ್ರೈವಿಂಗ್ ಲೈಸೆನ್ಸ್ ನ ಅಷ್ಟು ಸುಲಭವಾಗಿ ಫೇಕ್ ಮಾಡ್ಲಿಕ್ಕಾಗಲ್ಲ. ಅವ್ರ ಗಾಡಿಗಳು ಯಾವ್ದು ಓಡಿಸ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಚೆಕ್ ಮಾಡಿ. ಅವರು ವೆಹಿಕಲ್ ಗಳನ್ನ ಯಾವ್ದು ಇಟ್ಕೊಂಡಿದ್ದಾರೆ ಅದನ್ನ ರಿಜಿಸ್ಟ್ರೇಷನ್ ಚೆಕ್ ಮಾಡಿ. ಅದ್ರ ದಾಖಲಾತಿಗಳಿದೆ ಚೆಕ್ ಮಾಡಿ. ಇಟ್ ಮೇ ಬಿ ನಿಮಗೆ ಅನುಮಾನ ಬಂದ್ರೆ ಪೊಲೀಸ್ನವರಿಗೆ ಹಿಡ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಮತ್ತೆ ಅದ್ರ ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂಥ ವರದಿಗಳು, ಅವರ ಮಕ್ಕಳುಗಳು ಎಷ್ಟೋ ಜನ ಡೆಲಿವರಿ ಸಹ ಆಸ್ಪತ್ರೆಗಳಲ್ಲಿ ಆಗ್ತಾ ಇದಾವೆ. ಅವರಿಗೆ ತಾಯಿ ಕಾರ್ಡ್ ಆಗ್ತಾ ಇದೆ, ಬರ್ತ್ ಸರ್ಟಿಫಿಕೇಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಸೊ ಇದು ಇಸ್ ಅ ವೆರಿ ಡೇಂಜರ್ ಝೋನ್. ನಾವು ಬಹಳ ಅಪಾಯದಲ್ಲಿದ್ದೀವಿ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಹಿಂದೂಗಳ ಅಸ್ತಿತ್ವದ ಪ್ರಶ್ನೆ. ಆಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಬರಬಾರದು ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಓಡಿಸಬೇಕು. ಎಲ್ಲರೂ ಸಹ ಈ ಅಭಿಯಾನದಲ್ಲಿ ಕೈ ಜೋಡಿಸಿ. ನಮಸ್ಕಾರ.